ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ವಿಡಿಯೋ ಇದು. ಸೊ ಅಂದರೆ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು, ಫೆಸ್ಟಿವಲ್ ಪ್ರಿಪ್ರೇಷನ್ ವ್ಲಾಗ್. ಸೊ ಇಲ್ಲಿ ಒಂದು ಬ್ಯಾಕ್ ಡ್ರಾಪ್ಗೆ ನಾನು ಒಂದು ಸಿಂಪಲ್ಲಾಗಿ ಒಂದು ಸ್ಯಾರಿನ ಹಾಕಿದ್ದೀನಿ ಇಲ್ಲಿ. ಸೊ ಇಲ್ಲಿ ಸ್ಪೇಸ್ ಇಶ್ಯೂ ಇತ್ತು, ಅದರಿಂದ ನಾನು ಸ್ಟ್ಯಾಂಡ್ ತರಿಸ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಾಂದರೆ ನಾನು ಸ್ಟ್ಯಾಂಡ್ ತರಿಸಿ ಈ ರೀತಿ ಬ್ಯಾಕ್ ಡ್ರಾಪ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸಿನ್ಸ್ ದೆರ್ ವಾಸ್ ಅ ಸ್ಪೇಸ್ ಇಶ್ಯೂ ಅಲ್ಲಿ ನಾನು ಇದ್ದಷ್ಟಲ್ಲೇ ಹ್ಯಾಂಗಿಂಗ್ ಹುಕ್ಸ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿ ಈ ರೀತಿಯಾಗಿ ಮಾಡಿದ್ದೀನಿ, ಹ್ಯಾಂಗ್ ಮಾಡಿ. ಸೊ ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಬರುತ್ತಲ್ಲ, ಸೊ ಇದರ ವಿಡಿಯೋ ಎಲ್ಲ ನಾನು ಆಲ್ರೆಡಿ ಚಿಕ್ಕಪೇಟ್ ಸ್ಯಾರಿ ಶಾಪಿಂಗ್ ಅಂತ ಬ್ಲಾಗ್ ಹಾಕಿದ್ದೀನಿ. ಸೊ ಅದರಲ್ಲಿ ಎಲ್ಲ ಈ ಒಂದು ವಾಟ್ ಎವರ್ ದ ಫ್ಲವರ್ಸ್ ಇದೆಯಲ್ಲ, ಸೊ ಅದು ಹಾಗೆ ಸೀರೆ ಯಾವ್ದು ತೊಗೊಂಡ್ವಿ, ಎಷ್ಟಾಯಿತು ಏನು ಅಂತ ಎಲ್ಲ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ವಿಡಿಯೋನ ಚೆಕ್ಔಟ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ವಿಡಿಯೋನ ನೋಡಿ, ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಈಗ ನೆಕ್ಸ್ಟ್ ಬಂದು ಇನ್ನು ಮೆಹಂದಿ ಹಾಕ್ಕೊಳ್ತಿದ್ದೆ. ಅಂದರೆ ಹಬ್ಬ ಅಂದಾಗ ಇನ್ನು ಹೆಣ್ಮಕ್ಳಿಗೆ ಜಾಸ್ತಿ ಮೋಸ್ಟ್ ಆಫ್ ದೆಮ್ ಮೆಹಂದಿ ಇಷ್ಟ ಆಗುತ್ತೆ. ಸೊ ಮೆಹಂದಿ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ. ಇದು ಬಂದು ಒನ್ ಡೇ ಬಿಫೋರೇ ಹಾಕಿದ್ದೆ, ಬಿಕಾಸ್ ಹಬ್ಬದ ಹಿಂದಿನ ದಿನ ಅಂದರೆ ಕೆಲಸ ಇರುತ್ತಲ್ಲ, ಸೊ ಮೆಹಂದಿ ಹಾಕ್ಕೊಂಡಿರೋಕ್ಕಾಗಲ್ಲ ಅಂತ ಒಂದಿನ ಬಿಫೋರೇ ಹಾಕ್ಕೊಳ್ತಿದ್ದೀನಿ ಇಲ್ಲಿ. ಸೊ ಜಸ್ಟ್ ಹಾಗೆ ಒಂದು ಸ್ಮಾಲ್ ಕ್ಲಿಪ್ ಹಾಕೋಣ ಅಂತ ಇಲ್ಲಿ ಹಾಕ್ಕೊಂಡೆ. ಸೊ ಮೆಹಂದಿ ಹೋಗಿ ಹಾಕಿಸ್ಕೊಳ್ಳೋ ಬದಲು ನನಗಿಲ್ಲಿ ಒಂದು ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಹ್ಯಾಂಡ್ಗೆ ಇಲ್ಲಿ ಮೆಹಂದಿನ ಹಾಕ್ಕೊಳ್ತಿದ್ದೀನಿ. ಸೊ ಈ ಒಂದು ಪ್ರೋಸೆಸ್ ನೀವೇನು ನೋಡ್ತಿದ್ದೀರಾ, ಇದು ಬಂದು ಹಿಂದಿನ ದಿನ ಈ ರೀತಿ ಬಿಂದಿಗೆಗೆ ಅರಿಶಿನ ಕುಂಕುಮ ಇಟ್ಟು ಈ ರೀತಿಯಾಗಿ ಒಂದು ಕಟ್ಟೆ ಇಟ್ಬಿಟ್ಟು ಈ ರೀತಿ ಒಂದು ಥ್ರೆಡ್ಡಲ್ಲಿ ಟೈ ಮಾಡಿದ್ದೀವಿ ಟೈಟಾಗಿ. ಸೊ ದಟ್ ಅದಕ್ಕೇ ಸೀರೆನ ಉಡಿಸ್ತೀವಲ್ಲ, ಸೊ ಅದು ಒಂದು ಗ್ರಿಪ್ಪಾಗಿರಲಿ. ಹಾಗೆ ನಾವು ಹೂವಿನಾರ ಎಲ್ಲ ಹಾಕ್ತೀವಲ್ಲ, ಸೊ ಅದಕ್ಕೋಸ್ಕರ ಒಂದು ಗ್ರಿಪ್ಪಾಗಿ ಈ ರೀತಿ ಬಿಂದಿಗೆಗೆ ಈ ರೀತಿ ಕಟ್ಟಿದ್ದೀವಿ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಅಂದರೆ ಬಿಂದಿಗೆ ಇಟ್ಟು ಅದ್ರ ಮೇಲೆ ಕಳಶ ಇಟ್ಟು ಆ ರೀತಿ ಇನ್ನೂ ಮಾಡ್ತಾರೆ. ಸೊ ನಾವಿಲ್ಲಿ ಬಿಂದಿಗೆ ಇಟ್ಟು ಡೈರೆಕ್ಟಾಗಿ ಕಳಶ ಇಡ್ತೀವಿ. ಸೊ ಇದೆಲ್ಲ ಆದಮೇಲೆ ಇನ್ನು ಸೀರೆನ ಫಸ್ಟೇ ಡ್ರ್ಯಾಪ್ ಮಾಡಿ ಇಟ್ಕೊಂಡಿದ್ವಿ. ಅಂದರೆ ಬಿಕಾಸ್ ಸೀರೆ ಆವಾಗಲೇ ಉಡ್ಸ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳತ್ತಲ್ಲ, ಹಾಗಾಗಿ ಅಮ್ಮ ನಾನು ಫಸ್ಟೇ ಸೀರೆನ ನೆರಿಗೆ ಎಲ್ಲ ಬರುತ್ತಲ್ಲ, ಸೊ ನೆರಿಗೆ ಎಲ್ಲ ಇಟ್ಬಿಟ್ಟು ಈ ರೀತಿ ಕ್ಲಿಪ್ ಹಾಕಿ ಇಟ್ಟಿದ್ವಿ. ಹಾಗಾಗಿ ಸೀರೆ ಉಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ಫಸ್ಟೇ ನೀಟಾಗಿ ಪ್ಲೀಟ್ ಮಾಡಿ ಕ್ಲಿಪ್ ಹಾಕಿ ಈ ರೀತಿ ಇಟ್ಟಿದ್ವಿ. ಸೊ ಈಗ ಬಂದು ಇಲ್ಲಿ ಬಿಂದಿಗೆನ ಇಟ್ಬಿಟ್ಟು ಸ್ಯಾರಿನ ಹಾಕಿ, ಅಂದರೆ ಸ್ಯಾರಿನ ಡ್ರ್ಯಾಪ್ ಮಾಡ್ತಿದ್ದೀವಿ. ಸೊ ಇನ್ನು ಸೀರೆಗೆ ಬರೋದಾದರೆ, ಅಂದರೆ ಸ್ಯಾರಿ ಡ್ರಾಪಿಂಗ್ ಬರೋದಾದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಸೊ ಈ ಸಾರಿ ನಾವೇನು ಅಂದ್ಕೊಂಡ್ವಿ ಅಂದರೆ ಡಬಲ್ ಲೇಯರ್ ಡ್ರಾಪಿಂಗ್ ಮಾಡೋಣ ಅಂತ. ಸೊ ಬಾರ್ಡರ್ ಡಬಲ್ ಲೇಯರ್ ಬರುತ್ತಲ್ಲ, ಸೊ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದನ್ನೇ ಟ್ರೈ ಮಾಡ್ತಿದ್ವಿ ಇಲ್ಲಿ. ಹಾಗೆ ಇನ್ನು ಡಬಲ್ ಲೇಯರಾಗಿ ಸ್ಯಾರಿ ಉಡ್ಸಿದ್ವಿ, ಬಟ್ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾರ್ಮಲ್ಲಾಗಿ ಹೇಗೆ ಉಡಿಸ್ತಿದ್ವಿ ಸೀರೆನ, ಅದೇ ರೀತಿ ಇಲ್ಲಿ ಅಮ್ಮ ನಾನು ಉಡಿಸಿದ್ವಿ.
ಹಾಗೆ ಇನ್ನು ಬೇರೆ ಪ್ರಿಪ್ರೇಷನ್ ಎಲ್ಲ ಇರುತ್ತಲ್ಲ, ಅಂದರೆ ದೀಪಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಬತ್ತಿನ ನೀಟಾಗಿ ಕಟ್ ಮಾಡಿ, ಸೊ ಈ ರೀತಿ ಎಷ್ಟೊಂದು ಪ್ರಾಸೆಸ್ ಇರುತ್ತೆ. ಸೊ ಇದನ್ನೆಲ್ಲ ಬಿಫೋರ್ ಡೇನೇ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ, ಹಾಗೆ ಟೈಮ್ ಸೇವ್ ಆಗುತ್ತೆ. ಇನ್ನು ಫುಡ್ ಐಟಮ್ಸಿಗೆ ಬರೋದಾದರೆ ಬಿಫೋರ್ ಡೇನೇ ಅಮ್ಮ ನಾನು ಸೇರಿಬಿಟ್ಟು ಇಬ್ಬರೂ ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ ಎಲ್ಲ ಅಮ್ಮ ಮಾಡಿದರು. ಸೊ ಇದರ ಒಂದು ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ವಿಡಿಯೋನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದೇವರಿಗೆ ಉಡ್ಸಿರುವಂಥ ಸೀರೆ ಹೇಗಿದೆ ಅಂತ ಕಾಮೆಂಟಲ್ಲಿ ಹಾಕಿ. ಈ ಸೀರೆ ಬಂದು ನಾವು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಆಲ್ರೆಡಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ಚಿಕ್ಕಪೇಟೆ ಸ್ಯಾರಿ ಶಾಪಿಂಗ್ ಅಂತ ಹೇಳಿ. ಸೊ ಇಲ್ಲಿ ನಾವು ಬಂದು ಸೀರೆಗೆ ಈ ಥರ ಉಡ್ಸಾದ್ಮೇಲೆ ಈ ರೀತಿ ಫಸ್ಟ್ ಲೇಸ್ನ ಹಾಕ್ತೀವಿ. ಅಂದರೆ ಡಾಬು ಡೈರೆಕ್ಟಾಗಿ ಹಾಕೋದ್ರಿಂದ ಫಸ್ಟ್ ಈ ರೀತಿ ಲೇಸ್ ಒಂದು ದೇವರಿಗಂತಲೇ ಇದು ಸಪ್ರೇಟಾಗಿ ಎತ್ತಿಟ್ಟಿರೋದು. ಸೊ ಈ ಕೆಲವೊಂದು ಸಾಮಾನು ಇರುತ್ತಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಸಪ್ರೇಟಾಗಿ ಸೊ ಈ ಎಲ್ಲ ಐಟಮ್ಸ್ನ ಎತ್ತಿಟ್ಟಿದ್ದೀವಿ. ಸೊ ಈ ರೀತಿ ಒಂದು ಲೇಸ್ ಕಟ್ಟಿದ್ರೆ ಸೊ ಅದು ಆ ಸ್ಯಾರಿ ಏನಿದೆ ಅದರ ಒಂದು ಶೇಪ್ ಆಗಲಿ ಸೊ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದ್ರ ಮೇಲೆ ಈ ರೀತಿ ಡಾಬ್ನ ಹಾಕಿ ಪ್ಲೇಸ್ ಮಾಡಿದರೆ ಕ್ಲೀನಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಈಗೆಲ್ಲ ದೇವ್ರನ್ನ ಕೂರಿಸೋದಕ್ಕೆ ಮಾರ್ಕೆಟಲ್ಲಿ ಡೈರೆಕ್ಟ್ ಸ್ಟ್ಯಾಂಡೇ ಬರುತ್ತೆ. ಅಂದರೆ ಸ್ಟ್ಯಾಂಡ್ ಕೂಡ ಸಿಗುತ್ತೆ ಸಪ್ರೇಟಾಗಿ, ಹಾಗೆ ಇನ್ನು ಸೀರೆ ಉಡ್ಸಿರೋ ಅಂಥದ್ದು ಕೂಡ ಆಲ್ರೆಡಿ ಸಿಗುತ್ತೆ. ಬಟ್ ಯಾಕೋ ನಮ್ಗೆ ಅಂಥ ಒಂದು ಅದು ಇಷ್ಟ ಆಗಲ್ಲ. ನಾವು ಆಗ್ಲಿಂದನೂ ಇದೇ ರೀತಿ ಒಂದು ಮಿಂದಿಗೆ ಇಟ್ಟು ಈ ರೀತಿಯಾಗಿ ಕಳಶ ಇಟ್ಬಿಟ್ಟೆ ಮಾಡೋದು. ಸೊ ಇನ್ನೊಂದು ಥರ ಸಿಗುತ್ತೆ, ಅಂದರೆ ಆಲ್ರೆಡಿ ಸೀರೆನ ಅವರೇ ಡ್ರ್ಯಾಪ್ ಮಾಡಿ ಇಟ್ಟಿರ್ತಾರೆ. ಬಟ್ ಐ ಆಮ್ ನಾಟ್ ಶ್ಯೂರ್ ಅದು, ಯಾಕಂದರೆ ಸೀರೆ ಉಡ್ಸಿದ್ರೆ ಅದು ಎವ್ರಿ ಇಯರ್ ಕೂಡ ಅದೇ ಆಗುತ್ತೆ. ಸೊ ಅದು ಚೇಂಜ್ ಮಾಡ್ಬೋದಾ ಸ್ಯಾರಿ ಇಲ್ವಾ ಗೊತ್ತಿಲ್ಲ. ಹಾಗೆ ಇನ್ನು ನೆಕ್ಸ್ಟ್ ಇಲ್ಲಿ ಅದೇ ನೋಡ್ತಿದ್ದೀವಿ. ಸೊ ಕರೆಕ್ಟಾಗಿ ಬರ್ತಿದೆಯಾ ಇಲ್ಲಿ ಏನು ಸೀರೆನ ಉಡ್ಸಿದ್ದೀವಲ್ಲ, ಸೊ ಅದು ಡಾಬ್ ಕರೆಕ್ಟಾಗಿ ಕೂತಿದೆಯಾ ಇಲ್ವಾ ಅಂತ ನಾನು ಅಮ್ಮ ಇಲ್ಲಿ ಅದೇ ನೋಡ್ತಿದ್ವಿ. ಸೊ ಇಲ್ಲಿ ಸೀರೆ ಬಂದು ಡ್ರಾಪ್ ಮಾಡಿ ಆಗಿದೆ. ಹಾಗೆ ಇನ್ನು ನೆಕ್ಸ್ಟ್ ಬಂದು ಬೇರೆ ಪ್ರಿಪ್ರೇಷನ್, ಅಂದರೆ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಸೊ ಫ್ರೂಟ್ಸ್ ಎಲ್ಲ ತೊಳೆದು ಹಾಗೆ ಇನ್ನು ಫುಡ್ ಐಟಮ್ಸ್ ಎಲ್ಲ ಆಗಲಿ, ರವೆ ಉಂಡೆ, ಕರ್ಜಿಕಾಯಿ ಇದೆಲ್ಲ ಇದೆಯಲ್ಲ, ಸೊ ಒಂದೊಂದು ಪ್ಲೇಟಲ್ಲಿ ನೀಟಾಗಿ ಇಟ್ಬಿಟ್ಟು ಸೊ ಈ ರೀತಿ ಎಲ್ಲ ಇಲ್ಲಿ ನೀವು ನೋಡ್ಬೋದು. ಹಾಗೆ ಇನ್ನು ಮಾರ್ಕೆಟಿಂದ ತಂದಿದ್ರು, ಇದೆಲ್ಲ ತಂದಿದ್ರು ಕನಕಾಂಬರ ಹೂವು, ಹಾಗೆ ಇನ್ನು ಸಾಮಂತಿಗೆ ಇದನ್ನೆಲ್ಲ. ಸೊ ಇಲ್ಲಿ ಕನಕಾಂಬರ ಇತ್ತು, ಹಾಗೆ ಇನ್ನು ಕನಕಾಂಬರ ಹೂವನ್ನ ಕಟ್ತಿದ್ದೆ. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದು ಫುಡ್ ಐಟಮ್ಸ್ನೆಲ್ಲ ಮಾಡಿದ್ವಲ್ಲ, ಸೊ ಇದೆಲ್ಲ ನೀಟಾಗಿ ಒಂದು ತಟ್ಟೆಯಲ್ಲಿ ನೀಟಾಗಿ ಜೋಡಿಸಿ ಅಮ್ಮ ಇಲ್ಲಿ ಇಡ್ತಿದ್ರು, ನೀವಿಲ್ಲಿ ನೋಡ್ಬೋದು. ಸೊ ಇನ್ನು ಹಬ್ಬ ಅಂತ ಬಂದಮೇಲೆ ಮಾರ್ಕೆಟಲ್ಲಿ ರಶ್ ಅಂತ ಕೇಳಬೇಕಾ, ಸಖತ್ ರಶ್ ಇರುತ್ತಲ್ಲ. ಹಾಗೆ ಇನ್ನು ಪ್ರೈಸ್ ಬರೋದಾದ್ರೂ ಒಂದು ಹೂವಿನ ಹಾರನೇ 2,000 3,000, ಹಾಗೆ ಇನ್ನು ಜಾಸ್ತಿನೇ ಇರುತ್ತೆ ಇದಕ್ಕಿಂತ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಅಮ್ಮ ಒಂದು ತಟ್ಟೆಯಲ್ಲಿ ಎಲ್ಲ ಜೋಡಿಸ್ಕೊಳ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ. ಸೊ ಇದೆಲ್ಲ ಮನೇಲೇ ಮಾಡಿರೋ ಅಂಥದ್ದು ಒಂದು ತಿಂಡಿ ಐಟಮ್ಸ್. ಸೊ ಇದೆಲ್ಲ ಹಿಂದಿನ ದಿನವೇ ಜೋಡಿಸ್ಕೊತಿದ್ದೀವಿ. ಆದರೆ ಹಿಂದಿನ ದಿನ ಅಂದರೆ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೇ ಆಲ್ಮೋಸ್ಟ್ ಟೈಮ್ ಬಂದು ಒಂದು 11:30 12 ಹತ್ರ ಆಗ್ತಿತ್ತು. ಸೊ ಇನ್ನೊಂದು 2-3 ಅವರ್ಸ್ಗೆಲ್ಲ ಅಂತ ನಾವು ಆವಾಗಲೇ ಒಂದು 11:30 ಆ ಒಂದು ಟೈಮಲ್ಲೇ ಎಲ್ಲ ಜೋಡಿಸ್ಕೊತಿದ್ವಿ. ಸೊ ದ್ಯಾಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಪೂಜೆ ಮಾಡೋದಕ್ಕೆ ಬೇಗ ಆಗುತ್ತೆ ಅಂತ. ಇನ್ನು ಸೊ ಒಂದು
ಬೇಗ ಒಂದು 5:30-6 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋದಕ್ಕೆ ಹಿಂದಿನ ದಿನ ಈ ರೀತಿ ಎಲ್ಲ ಜೋಡಿಸ್ಕೊಂಡ್ರೆ ಬೆಟರ್ ಅಂತ ಹೇಳಿ ಈ ರೀತಿ ಮಾಡ್ಕೊತಿದ್ವಿ. ಹಾಗೆ ಇನ್ನು ನಾನು ಹೇಳೋದ್ನಲ್ಲ, ಮಾರ್ಕೆಟಿಂದ ತಂದಿರೋವಂಥ ಹೂವು ಇತ್ತು, ಇನ್ನು ಕನಕಾಂಬರ ಕಟ್ತಿದ್ದೆ. ಕನಕಾಂಬರ ಹೂ ಕಟ್ಟಿದಾದಮೇಲೆ ಇನ್ನು ಸಾಮಂತಿಗೆ ಹೂವು ತುಂಬಾ ಹೂವು ಚೆನ್ನಾಗಿತ್ತು, ಅಂದರೆ ಫ್ರೆಶ್ ಆಗಿತ್ತು. ಸೊ ಈ ರೀತಿ ಮಧ್ಯದಲ್ಲಿ ರೋಸ್ ಹಾಕಿ ಈ ರೀತಿ ಪೋಣಿಸ್ತಿದ್ದೆ, ಅಂದರೆ ಒಂದು ಹೂವಿನ ಹಾರ ಮಾಡಿದೆ ಸಾಮಂತಿಗೆ, ಹಾಗೆ ಇನ್ನು ರೋಸ್ ಹಾಕಿ ಒಂದು ಹೂವಿನ ಹಾರ ದೇವರಿಗೆ. ಸೊ ಇದೆಲ್ಲ ನೆಕ್ಸ್ಟ್ ಆದಮೇಲೆ ಇನ್ನು ತೋರಣ ಕಟ್ಟೋದಕ್ಕೆ ಬಾಗಿಲಿಗೆ. ಸೊ ಹಬ್ಬ ಅಂದಿದ ತಕ್ಷಣ ಆ ಬಾಗಿಲಿಗೆ ತೋರಣ ಕಟ್ಟಿ ಆ ಹೂವು ಹಾಕಿದ್ರ ತಕ್ಷಣವೇ ಆ ಒಂದು ಹಬ್ಬದ ಕಳೆ ಅನ್ನೋದು ಬಂದ್ಬಿಡುತ್ತಲ್ಲ. ಸೊ ಇಲ್ಲಿ ಅಪ್ಪ ಬಂದು ತೋರಣ ಕಟ್ತಿದ್ದಾರೆ. ಸೊ ಇದಾಗಿತ್ತು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗ್ ಬಂತು ಪೂಜೆ ಯಾವ ರೀತಿ ಮಾಡಿದ್ವಿ, ಹಾಗೆ ಇನ್ನು ತಿಂಡಿ, ಸೊ ಇದೆಲ್ಲ ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಇನ್ ದಿಸ್ ಯೂಟ್ಯೂಬ್ ಜರ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.